ಫೆಬ್ರವರಿ 14, 2019 ಇದು ಭಾರತದ ಪಾಲಿಗೆ ಕರಾಳವಾದ ದಿನ. ಆ ದಿನದಂದು ನಮ್ಮ ಹೆಮ್ಮೆಯ ಸೈನಿಕರು ಪಾಕ್ ಬೆಂಬಲಿತ ಭಯೋತ್ಪಾದಕರ ದಾಳಿಯಿಂದಾಗಿ ಹುತಾತ್ಮರಾಗಿದ್ದರು. ಈ ಘಟನೆಯನ್ನು ಎಂದಿಗೂ ಯಾರೂ ಮರೆಯಲು ಸಾಧ್ಯವಿಲ್ಲ. ಈ ವಿಚಾರದ ಬಗ್ಗೆ ನಾನು ಯಾಕೆ ಮಾತಾಡ್ತಿದ್ದೇನೆಂದರೆ, ಈ ದಾಳಿಗೆ ಯಾವ ಭಯೋತ್ಪಾದಕ ಕಾರಣವಾಗಿತ್ತು, ಆ ಭಯೋತ್ಪಾದಕನ ಪಾಕಿಸ್ತಾನದಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ಹತ್ಯೆ ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಬರ್ತಾರೆ, ಕೊಲ್ತಾರೆ, ಹೋಗ್ತಾರೆ. ಆದರೆ ಹತ್ಯೆ ಆದವರೆಲ್ಲ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರರಾಗಿರುತ್ತಾರೆ. ಈ ಹತ್ಯೆ ಆದವರೆಲ್ಲ ಭಾರತದಲ್ಲಿ ಯಾವಾಗೆಲ್ಲ ಉಗ್ರ ದಾಳಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಭಯೋತ್ಪಾದಕರು ಆಗಿರುತ್ತಾರೆ. ಈಗ ಈ ಭಯೋತ್ಪಾದಕ ಬೀದಿ ಹೆಣವಾಗಿದ್ದಾನೆ. ಹಾಗಾದರೆ ಯಾರು ಈ ಭಯೋತ್ಪಾದಕ, ಹೇಗೆ ಆಯಿತು, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಹಮ್ಜಾ ಬರ್ಹಾನ್ ಈ ಭಯೋತ್ಪಾದಕನ ಹೆಸರು. ಇವನು ಪಾಕಿಸ್ತಾನದಲ್ಲಿರುವ ಬೇರೆ ಭಯೋತ್ಪಾದಕರ ಜೊತೆ ಲಿಂಕ್ ಕೂಡ ಹೊಂದಿದ್ದ. ಈತ ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಕರ್ಬತ್ಪೋರ ನಿವಾಸಿಯಾಗಿದ್ದ. 2017ರಲ್ಲಿ ಉನ್ನತ ಶಿಕ್ಷಣದ ನೆಪ ಹೇಳಿ ಪಾಕಿಸ್ತಾನಕ್ಕೆ ತೆರಳಿದ್ದ. ಆತ ಅಲ್ಲಿ ಉಗ್ರ ಸಂಘಟನೆ ಸೇರಿಕೊಂಡಿದ್ದ. ಕೊನೆಗೂ ಅವನ ಹುಟ್ಟಿದ ಪ್ರದೇಶದಲ್ಲಿ ಭಯೋತ್ಪಾದಕರ ಜೊತೆ ಸೇರಿ ದಾಳಿ ನಡೆಸಿಯೇ ಬಿಟ್ಟ. ಇವನು ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತಿದ್ದ, ಬ್ರೈನ್ ವಾಶ್ ಮಾಡ್ತಿದ್ದ, ಹಾಗೆ ಭಾರತ ವಿರೋಧ ಕೃತ್ಯಗಳಲ್ಲಿ ಭಾಗವಹಿಸುತ್ತಿದ್ದ, ಉಗ್ರರನ್ನು ನೇಮಿಸುತ್ತಿದ್ದ. ನಿಷೇಧಿತ ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಕೂಡ ಆಗಿದ್ದ. ಭಾರತ ಪಾಕಿಸ್ತಾನ ಗಡಿ ದಾಟಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಹಲವು ಭಯೋತ್ಪಾದಕರನ್ನು ಕೂಡ ಕೊಂದಿದ್ರು. ಈಗ ಅದೇ ಭಾಗದಲ್ಲಿ ಭಯೋತ್ಪಾದಕರು ತಲೆ ಎತ್ತಿ ನಿಲ್ಲಲು ಪ್ರಯತ್ನ ಪಡುತ್ತಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಮುಜಫರಾಬಾದ್ನಲ್ಲಿ ಗುಂಡಿನ ದಾಳಿ ನಡೆದಿದೆ. ಎಂದಿನಂತೆ ಇವನು ನಗರದಲ್ಲಿ ತಿರುಗಾಡುತ್ತಿರುವಾಗ ಅನ್ನೋನ್ ಗನ್ಮ್ಯಾನ್ ಬಂದು ಇವನ ಮೇಲೆ ಯದ್ವಾ ತದ್ವಾ ಫೈರಿಂಗ್ ನಡೆಸುತ್ತಾರೆ. ಇವರ ದಾಳಿಗೆ ಅವನು ಬದುಕುಳಿಯುವುದು ಅಸಾಧ್ಯ, ಅಷ್ಟು ಭೀಕರ ದಾಳಿ ನಡೆಸಿದರು. ಹತ್ಯೆ ಮಾಡಿದ್ದಾರೆ, ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದೆ. ಆದರೆ ಕೊಲೆ ಮಾಡಿದ ಯಾರೆಂಬುದು ಇದುವರೆಗೆ ಪತ್ತೆಯಾಗಿಲ್ಲ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನೆಂದರೆ, ಈ ಭಯೋತ್ಪಾದಕನ ಅಂತ್ಯಕ್ರಿಯೆ ಸಮಯದಲ್ಲಿ ಕೆಲವು ಭಯೋತ್ಪಾದಕರು ಇವನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲಿ ಕೆಲವರು ಕೂಡ ಭಾರತಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರರಾಗಿರುತ್ತಾರೆ. ಇವರನ್ನು ಪ್ರಪಂಚಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಉಗ್ರರ ಲಿಸ್ಟ್ಗೆ ಸೇರಿರ್ತಾರೆ. ಇಷ್ಟೆಲ್ಲ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿದ್ದರೂ ಕೂಡ ಅವರ ವಿರುದ್ಧ ಯಾರೂ ಕ್ರಮ ಕೈಗೊಳ್ಳುತ್ತಿಲ್ಲ. ಇದೇ ರೀತಿ ಎಷ್ಟೋ ಭಯೋತ್ಪಾದಕರು ಹತ್ಯೆ ಮಾಡಲಾಗಿದೆ, ಯಾರು ಅಂತ ಗೊತ್ತಿಲ್ಲ. ಪಾಕಿಸ್ತಾನಕ್ಕೆ ಇದುವರೆಗೆ ಕಂಡುಹಿಡಿಯಾಗಲಿಲ್ಲ. ಆದರೆ ಅವರು ಮಾತ್ರ ಈ ಕೆಲಸ ಭಾರತ ಮಾಡಿದೆ ಅಂತ ಪಾಕಿಸ್ತಾನ ಹೇಳುತ್ತಿದೆ. ಆದರೆ ಅವರ ಬಳಿ ಯಾವುದೇ ರೀತಿಯ ಆಧಾರವಿಲ್ಲ. ಈ ದಾಳಿಯಿಂದಾಗಿ ಅಲ್ಲಿನ ಭಯೋತ್ಪಾದಕರು ಹೆದರಿ ಹೋಗಿದ್ದಾರೆ. ಈ ಕೆಲಸ ಯಾರು ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲ, ಆದರೆ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ.